ನಮಸ್ಕಾರ ವೀಕ್ಷಕರೇ. ಇವತ್ತು ಜ್ಯೋತಿಷ್ಯ, ದೇವರು, ಆಹಾರ, ಆಯುರ್ವೇದ, ಮನುಷ್ಯನ ಸಂಬಂಧಕ್ಕೆ ಸಂಬಂಧಿಸಿದ ವಿಷಯನ ಮಾತಾಡಬೇಕು ಅಂತಿದೆ. ಅದರಲ್ಲೂ ಜ್ಯೋತಿಷ್ಯದಲ್ಲಿ ಮನುಷ್ಯನ ಜೀವನದ ಗುರಿ ಮತ್ತು ಭವಿಷ್ಯದ ನಿರ್ಧಾರ, ಇದರ ಬಗ್ಗೆ ಮಾತಾಡಬೇಕು ಅಂತ. ಜ್ಯೋತಿಷಾಸ್ತ್ರದ ಪರಿಚಯ ಏನಪ್ಪ ಅಂದರೆ, ಈ ಜ್ಯೋತಿಷಾಸ್ತ್ರ ಒಂದು ಪ್ರಾಚೀನ ವಿಜ್ಞಾನವಾಗಿದ್ದು, ಅದು ಗ್ರಹಗಳ ಚಲನೆ, ನಕ್ಷತ್ರಗಳ ಸ್ಥಿತಿ ಮತ್ತು ಮನುಷ್ಯನ ಜೀವನದ ನಡುವೆ ಇರುವ ಸಂಬಂಧವನ್ನು ವಿವರಿಸುತ್ತೆ. ಪ್ರತಿ ವ್ಯಕ್ತಿಯ ಜೀವನದ ಗುರಿ ಹೇಗೆ ನಿರ್ಧಾರಗೊಳ್ಳುತ್ತದೆ, ಅದರ ಭವಿಷ್ಯವನ್ನು ಗ್ರಹಗಳು ಹೇಗೆ ಪ್ರಭಾವ ಬೀರುತ್ತೆ ಅಂತ ಪ್ರಶ್ನೆಗೆ ವಿಸ್ತೃತವಾಗಿ ಉತ್ತರಿಸುವ ಒಂದು ಪ್ರಯತ್ನ ಈ ಮೂಲಕ ನಾವು ಮಾಡಲಾಗುತ್ತೆ. ಇದರಲ್ಲಿ ಜ್ಯೋತಿಷಾಸ್ತ್ರದ ಮೂಲಭೂತ ತತ್ವಗಳು ಏನು ಅಂತ ಮೊದಲು ತಿಳ್ಕೊಳ್ಳೋಣ. ಜ್ಯೋತಿಷಾಸ್ತ್ರ 12 ರಾಶಿಗಳು, 27 ನಕ್ಷತ್ರಗಳು, 9 ಗ್ರಹಗಳು ಮತ್ತು 12 ಭಾವಗಳ ಮೇಲೆ ಆಧಾರಿತವಾಗಿದೆ. ಈ ಎಲ್ಲ ಅಂಶಗಳು ಒಟ್ಟುಗೂಡಿ ಒಬ್ಬ ವ್ಯಕ್ತಿಯ ಜೀವನದ ಧ್ಯೇಯವನ್ನು ಇದು ನಿರ್ಧಾರ ಮಾಡುತ್ತೆ. ಕರ್ಮ ಸಿದ್ಧಾಂತ, ಪೂರ್ವಜನ್ಮ ಸಂಸ್ಕಾರ ಮತ್ತು ಗ್ರಹಗತಿಯ ಪರಿಣಾಮಗಳು ಒಬ್ಬ ವ್ಯಕ್ತಿಯ ಭವಿಷ್ಯವನ್ನು ಹೇಗೆ ರೂಪಿಸುತ್ತವೆ ಎಂಬುದನ್ನು ಜ್ಯೋತಿಷ್ಯ ವಿವರಿಸುತ್ತೆ. ಈ ಗ್ರಹಗಳ ಪ್ರಭಾವ ಮತ್ತು ಗುರಿ, ಜೀವನದ ಗುರಿ ಏನಪ್ಪ ಅಂದರೆ, ಪ್ರತಿಯೊಬ್ಬ ವ್ಯಕ್ತಿ ಹುಟ್ಟಿದ ಕ್ಷಣದಲ್ಲಿ ಗ್ರಹಗಳ ಸ್ಥಿತಿ ಅವನ ದೀರ್ಘಕಾಲದ ಜೀವನದ ಪಥವನ್ನು ನಿರ್ಧರಿಸುತ್ತೆ. ಈ ಕೆಳಗಿನಂತೆ ಗ್ರಹಗಳು ಜೀವನದ ವಿವಿಧ ಭಾಗಗಳಿಗೆ ಪ್ರಭಾವ ಬೀರುತ್ತೆ ಅಂತ. ಈ ಸೂರ್ಯನ ಕೆಲಸ ಏನಪ್ಪ ಅಂತಂದರೆ, ಸೂರ್ಯ ಒಂದು ಆತ್ಮಶಕ್ತಿ, ನಾಯಕತ್ವ, ಉನ್ನತಿ, ಜೀವನದ ಗುರಿಯನ್ನು ತಿಳಿಸುತ್ತೆ. ಚಂದ್ರನ ಕೆಲಸ ಏನು ಅಂದರೆ ಮನೋಭಾವ, ಮನಸ್ಸಿನ ಮೇಲೆ ಅವನು ಸಂಪೂರ್ಣವಾಗಿ ಹತೋಟಿ ಅವನು, ಮತ್ತು ಭಾವನೆಗಳು, ಮೃದುಗುಣಗಳು ಅಂತ ಸೌಮ್ಯವಾಗಿರ್ತಕ್ಕಂಥ ಗುಣಗಳು ಎಂದು. ಮಂಗಳೊಂದು ಏನಪ್ಪ ಅಂತಂದರೆ ಶೌರ್ಯ, ಹೋರಾಟ, ಶೀಲತೆ ಗುರಿಯನ್ನು ಒಂಥರ ಸಾಧಿಸುವ ಶಕ್ತಿ, ಏನು ಬೇಕಾದ್ರೂ ಸಾಧನೆ ಮಾಡಬಹುದು ಅನ್ನೋ ಶಕ್ತಿ ಈ ಮಂಗಳ ಗ್ರಹದ್ದು. ಬುಧನದ್ದು ಏನಪ್ಪ ಅಂದರೆ ಬುದ್ಧಿವಂತಿಕೆ, ಕೌಶಲ್ಯ, ನಿರ್ಧಾರ ಕ್ಷಮತೆ ಇವೆಲ್ಲ ಬುಧನ ಕೆಲಸ ಆಗುತ್ತೆ. ಹಾಗೆ ಈ ಗುರು ಕೆಲಸ ಏನಪ್ಪ ಅಂತಂದರೆ ಜ್ಞಾನ, ಧರ್ಮ, ಆದರ್ಶ, ಈ ಗುರಿಯ ದಾರಿ ಇವೆಲ್ಲ ಈ ಗುರು ಕೆಲಸ. ಶುಕ್ರಂದು ಕೆಲಸ ಏನಪ್ಪ ಅಂದರೆ ಕಲಾಪ್ರಪಂಚ, ಆಸಕ್ತಿ, ವೈಯಕ್ತಿಕ ಸಂತೋಷ, ಮತ್ತು ಶನಿ ಶಿಸ್ತು, ಪರಿಶ್ರಮ, ಪಾಠ, ಕರ್ಮಫಲ ಇವುಗಳನ್ನು ತಿಳಿಸುತ್ತೆ. ರಾಹುಗ್ರಹದ ಕೆಲಸ ಏನು ಅಂದರೆ ಮಾಯಾ ಪ್ರಪಂಚ, ಪ್ರಲೋಭನೆಗಳು ಇತ್ಯಾದಿಗಳು ತಿಳಿಸುತ್ತೆ. ಕೇತುಗ್ರಹದ್ದು ತ್ಯಾಗ, ಆತ್ಮಸಾಧನೆ, ಮೂಢನ ಜ್ಞಾನ ಇತ್ಯಾದಿಗಳನ್ನು ತಿಳಿಸುತ್ತೆ. ಹಾಗೆ ರಾಶಿಗಳು ಕೇತು ತ್ಯಾಗ, ಆತ್ಮಸಾಧನೆ ಮತ್ತು ಮೂಢನ ಜ್ಞಾನ ಇದರ ಮೇಲೆ ಪ್ರಭಾವ ಬೀರುತ್ತೆ. ಈ ರಾಶಿಗಳು ಮತ್ತು ಜೀವನದ ಗುರಿ ಏನಪ್ಪ ಅಂತ ಹೇಳಿ ತಿಳ್ಕೊಳ್ಳೋಣ. ಪ್ರತಿಯೊಬ್ಬ ವ್ಯಕ್ತಿಯ ರಾಶಿ ಆ ವ್ಯಕ್ತಿತ್ವ, ಆಸಕ್ತಿ ಮತ್ತು ಗುರಿಯನ್ನು ನಿರ್ಧರಿಸಲು ಸಹಾಯ ಮಾಡುತ್ತೆ. ಈ ಮೇಷರಾಶಿ ಅಂದರೆ ಏರಿಸ್ನದ್ದು ನಾಯಕತ್ವ, ಹೊಸ ಸಾಧನೆ ಇತ್ಯಾದಿ ಮೇಲೆ ಪ್ರಭಾವ ಬೀರುತ್ತೆ. ವೃಷಭ ರಾಶಿಯವರದು ಆರ್ಥಿಕ ಸ್ಥಿರತೆ ಮತ್ತು ಸುಂದರ ಜೀವನವನ್ನು ನಿರ್ಧಾರ ಮಾಡುತ್ತೆ. ಮಿಥುನ ರಾಶಿಯದ್ದು ಬುದ್ಧಿವಂತಿಕೆ, ಸಂವಹನ ಅಂದರೆ ಮಾತಾಡೋ ಶಕ್ತಿ ಇತ್ಯಾದಿಗಳಿಂದ ತುಂಬ ಚೆನ್ನಾಗಿರುತ್ತೆ. ಈ ಕರ್ಕಾಟಕ ರಾಶಿಯದ್ದು ಏನಪ್ಪ ಅಂದರೆ ಕುಟುಂಬ ಮತ್ತು ಭಾವನೆಗಳ ಮೇಲೆ ಪ್ರಭಾವ. ಒಂದು ಸಣ್ಣ ಕುಟುಂಬ, ನಮ್ಮದಿಷ್ಟು ಇಷ್ಟೇ, ನಮ್ಮ ಇದನ್ನು ಮುಂದಕ್ಕಿಲ್ಲ ಅನ್ನೋ ರೀತಿಯ ಒಂದು ಇದು. ಮತ್ತು ಈ ಸಿಂಹರಾಶಿ ಲಿಯೋ ಇವ್ರದ್ದು ಒಂಥರ ಗೌರವ, ದೊಡ್ಡ ಸಾಧನೆ ಮತ್ತು ಹೆಮ್ಮೆ, ನಾಯಕತ್ವ ಇತ್ಯಾದಿಗಳನ್ನೆಲ್ಲ ಸೂಚನೆ ಮಾಡುತ್ತೆ. ಈ ಕನ್ಯಾ ರಾಶಿಯವರದ್ದು ಅಂದರೆ ವಿರ್ಗೋ ಇದೆಯಲ್ಲ,
ಅದು ಏನಪ್ಪ ಅಂದರೆ ಪರಿಶೀಲನೆ ಮಾಡ್ತಕ್ಕಂಥದ್ದು, ಸೇವಾ ಮನೋಭಾವ ಇತ್ಯಾದಿಗಳದ್ರ ಮೇಲೆ ಪ್ರಭಾವ ಬೀರುತ್ತೆ. ಈ ತುಲಾರಾಶಿಯವ್ರದ್ದು ಅಂದರೆ ಲಿಬ್ರಾ, ಸಮತೋಲನ, ಒಂಥರ ನ್ಯಾಯಪರತೆ ಇತ್ಯಾದಿಗಳೆಲ್ಲ ಇದು ತುಲಾರಾಶಿಯವ್ರದ್ದು ತೋರಿಸುತ್ತೆ. ವೃಶ್ಚಿಕ ರಾಶಿ ಅಂದರೆ ಸ್ಕಾರ್ಪಿಯೋ ಅವ್ರದ್ದು ಆಳವಾದ ಅಧ್ಯಯನ, ರಹಸ್ಯ ಇತ್ಯಾದಿಗಳ ತಿಳುವಳಿಕೆನ ತುಂಬ ಚೆನ್ನಾಗಿ ತಿಳಿಸುತ್ತೆ. ಈ ಧನುರಾಶಿಯವ್ರದ್ದು ಏನಪ್ಪ ಅಂದರೆ ಜ್ಞಾನ, ಆಧ್ಯಾತ್ಮಿಕತೆ. ಮಕರ ರಾಶಿಯವ್ರದ್ದು ಈ ಕೇಪ್ರಿಕಾರ್ನ್ ಅವ್ರದ್ದು ಶ್ರಮ, ನಿರ್ಧಾರಶೀಲತೆ ಇತ್ಯಾದಿ ತಿಳಿಸುತ್ತೆ. ಕುಂಭರಾಶಿ ಅಕ್ವೇರಿಯಸ್ ಇವ್ರದ್ದು ಹೊಸ ಆವಿಷ್ಕಾರದ ಮೇಲೆ ಜಾಸ್ತಿ ಪ್ರಭಾವ ಇರುತ್ತೆ, ಸಮಾಜಮುಖಿ ಕಾರ್ಯ ಇತ್ಯಾದಿಗಳು ನೋಡ್ಬೋದು ಇವರ ಇದರಲ್ಲಿ. ಮೀನ ರಾಶಿಯವರಿಗೆ ತತ್ವಜ್ಞಾನ ಮತ್ತು ಆತ್ಮಸಾಧನೆ ಇತ್ಯಾದಿಗಳಲ್ಲಿ ತುಂಬ ಒಂಥರ ಆಸಕ್ತಿ ಉಳ್ಳವರಾಗಿರ್ತಾರೆ. ಈ ಹುಟ್ಟಿದ ಜಾತಕ ಮತ್ತು ವ್ಯಕ್ತಿಯ ಗುರಿ ಹೇಗಪ್ಪ ಅಂತಂದರೆ, ಮನುಷ್ಯನ ಹುಟ್ಟಿದ ಕ್ಷಣದಲ್ಲಿ ಗ್ರಹಗಳು ಯಾವ ಭಾವದಲ್ಲಿ ಇರುತ್ತೋ ಅದನ್ನೇ ಆಧರಿಸಿ ಅವರ ಜೀವನದ ಗುರಿ ನಿರ್ಧಾರಗೊಳ್ಳುತ್ತೆ. ಉದಾಹರಣೆಗೆ 1ನೇ ಭಾವ ಏನಾಗುತ್ತಂದರೆ ವ್ಯಕ್ತಿತ್ವ, ವ್ಯಕ್ತಿಗತ ಗುರಿಗಳು ಇತ್ಯಾದಿಗಳು. 5ನೇ ಭಾವ ವಿದ್ಯಾಭ್ಯಾಸ, ಕುತೂಹಲ ಇತ್ಯಾದಿಗಳು. 7ನೇ ಭಾವ ದಾಂಪತ್ಯ ಜೀವನ, ಸಂಗಾತಿ, ಅದರ ಪ್ರಭಾವ ಇತ್ಯಾದಿ ಬಗ್ಗೆ. 10ನೇ ಭಾವ ಉದ್ಯೋಗ, ಮಾನಸಿಕ ತೃಪ್ತಿ, ದೊಡ್ಡ ಗುರಿ ಇತ್ಯಾದಿಗಳು. 12ನೇ ಭಾವ ಈ ಮುಕ್ತಿ, ಧಾರ್ಮಿಕ ಸಾಧನೆಗಳಲ್ಲಿ ಆಸಕ್ತಿ ಇತ್ಯಾದಿಗಳ ಮೇಲೆ ಒಂಥರ ಪ್ರಭಾವ ಇರುತ್ತೆ. ಗ್ರಹಗಳು ಮನುಷ್ಯನ ಭವಿಷ್ಯವನ್ನು ನಿರ್ಧರಿಸಬಹುದೇ ಅಂತ ಕೇಳಿದ್ರೆ, ಜ್ಯೋತಿಷ್ಯ ಹೇಳುವ ಪ್ರಕಾರ ಗ್ರಹಗಳು ಮನುಷ್ಯನ ಜೀವನದ ಮಾರ್ಗದರ್ಶನ ನೀಡಬಹುದು, ಆದರೆ ಅವರು ತಮ್ಮ ಜೀವನವನ್ನು ತಾವೇ ರೂಪಿಸಿಕೊಳ್ಳಬೇಕಾಗುತ್ತೆ. ಜಾತಕದಲ್ಲೇ ಇದ್ದದ್ದನ್ನೇ ಅನುಸರಿಸಬೇಕೆಂದಿಲ್ಲ, ಅದನ್ನು ತಿದ್ದಿಕೊಳ್ಳುವ ಶಕ್ತಿ ಮನುಷ್ಯನಲ್ಲಿಯೇ ಇದೆ. ಗುರುಪೋಷಣೆ ಮತ್ತು ಗುರುಪೂಜೆ, ಜಪ ತಪ ಉಪಾಯಗಳು ಮತ್ತು ಪೂಜಾ ವಿಧಾನಗಳ ಮೂಲಕ ವ್ಯಕ್ತಿಯು ತನ್ನ ಜೀವನವನ್ನು ಉತ್ತಮಗೊಳಿಸಬಹುದು. ಆದ್ದರಿಂದ ಜ್ಯೋತಿಷ್ಯನೇ ನಂಬ್ಕೋಬೇಕು ಅಂತೇನಿಲ್ಲ ಅಂತ ಹೇಳ್ಬೋದು. ಜ್ಯೋತಿಷ್ಯ ಮತ್ತು ಕರ್ಮ ಸಿದ್ಧಾಂತ ಏನಪ್ಪ ಹೇಳುತ್ತೆ ಅಂದರೆ, ಜ್ಯೋತಿಷ್ಯ ಕೇವಲ ಭವಿಷ್ಯವನ್ನು ನಿರ್ಧರಿಸುವ ಉಪಕರಣ ಅಲ್ಲ, ಅದು ಒಂದು ಕರ್ಮಫಲವನ್ನು ಪ್ರತಿಬಿಂಬಿಸುವ ಆಯಾಮ. ಜಾತಕತ್ರಯಂ ಪುರುಷಕಾರೇಣ ಬಾಧ್ಯತೆ ಅಂತ ನ್ಯಾಯವಾಕ್ಯದಲ್ಲಿ ಹೇಳುವಂತೆ, ಒಬ್ಬ ವ್ಯಕ್ತಿ ತನ್ನ ಕರ್ಮದ ಮೂಲಕ ತನ್ನ ಭವಿಷ್ಯವನ್ನು ತಿದ್ದಿಕೊಳ್ಳಬಹುದು. ಆದ್ದರಿಂದ ಜಾತಕವನ್ನೇ ಕೂಡ ನಂಬ್ಕೋಬೇಕಾದಿಲ್ಲ. ನಿರ್ಧಾರ ಮತ್ತು ಸಾರ್ಥಕತೆ, ಒಬ್ಬ ವ್ಯಕ್ತಿಯು ತನ್ನ ಗುರಿಯನ್ನು ಪರಿಚಯಿಸಿಕೊಂಡು ಅದನ್ನು ಸಾಧಿಸಲು ತಾನು ಹೇಗೆ ಶ್ರಮವಹಿಸಬೇಕು ಎಂಬುದನ್ನು ಜ್ಯೋತಿಷ್ಯ ಸಹಾಯ ಮಾಡಬಹುದು. ಆದರೆ ಗುರಿಯ ಬದಲಾವಣೆ ವ್ಯಕ್ತಿಯ ನಿರ್ಧಾರಕ್ಕೆ ಒಳಪಟ್ಟಿರುತ್ತೆ. ಗುರುಗಳು, ಅನುಭವ, ಅಧ್ಯಯನ ಮತ್ತು ಜೀವನ ಪಾಠಗಳು ಒಬ್ಬ ವ್ಯಕ್ತಿಯ ನಿರ್ಧಾರವನ್ನು ಬದಲಾಯಿಸಬಹುದು. ಆದ್ದರಿಂದ ಜ್ಯೋತಿಷ್ಯ ಮನುಷ್ಯನ ಜೀವನ ಗುರಿಯನ್ನು ನಿರ್ಧರಿಸಲು ಸಹಾಯ ಮಾಡುತ್ತದೆ, ಆದರೆ ಸಂಪೂರ್ಣವಾಗಿ ಅದರ ಮೇಲೆ ಅವಲಂಬಿತವಾಗಿರುವುದು ಸರಿಯಲ್ಲ. ಗ್ರಹಗಳು ಜೀವನದ ಹಾದಿಯನ್ನು ಸೂಚಿಸುತ್ತವೆ, ಆದರೆ ಅದನ್ನು ಹೇಗೆ ಬಳಸಿಕೊಳ್ಳಬೇಕು ಎಂಬ ನಿರ್ಧಾರ ಮನುಷ್ಯನ ಕೈಯಲ್ಲಿದೆ. ಶ್ರದ್ಧೆ, ಪರಿಶ್ರಮ, ಆತ್ಮಚಿಂತನೆ ಮತ್ತು ಅನುಭವದ ಮೂಲಕ ವ್ಯಕ್ತಿಯು ತನ್ನ ಜೀವನದ ಗುರಿಯನ್ನು ಸಂಪೂರ್ಣಗೊಳಿಸಬಹುದು ಅಂತ ಹೇಳ್ಬಿಟ್ಟು ನಾನು ತಿಳಿಸ್ತೀನಿ. ಆದರೆ ಆದಷ್ಟು ಪ್ರಯತ್ನ ಮಾಡಿಕೊಂಡು ತಮ್ಮ ಮನಸ್ಸಿಗೆ, ಅಂದರೆ ಜ್ಯೋತಿಷ್ಯನು ಕೂಡ ನಂಬ್ಕೋಬೋದು ಅಂತ ಹೇಳ್ಬಿಟ್ಟು ನನ್ನ ಇದನ್ನು ಮುಗಿಸ್ತೀನಿ. ನಮಸ್ಕಾರ.